ಪಂಚಾಕ್ಷರಿ ಗವಾಯಿಗಳು ಶಿವಯೋಗಿಗಳೆಲ್ಲ ಬಡತನದೊಳಗ ಕಳೆದ್ರು. ಆದ್ರ ಪುಟ್ಟರಾಜ ಕವಿ ಗವಾಯಿಗಳು ಸ್ವಪ್ನದೊಳಗ ಲಕ್ಷ್ಮಿ ಬರ್ತಾಳವ. ಅವಾಗ ಲಕ್ಷ್ಮಿ ಅಜ್ಜವ್ರಿಗೆ ಹೇಳ್ತಾಳಂತ, ಬುದ್ಧಿ, ನಿನ್ನ ಮಕ್ಕಳಿಗೆ ಒಂದು ಕಾಲದಾಗ ಒಂದಿಷ್ಟು ಅನ್ನ ಪ್ರಸಾದಕ್ಕೆ ತೊಂದರೆ ಆದಾಗ ನನ್ನ ಬೆಳ್ಳಿ ಮೂರ್ತಿ ನಿಮ್ಮ ಮಠದಾಗ ನಾನು ಮೂರ್ತಿ ರೂಪದೊಳಗಿದ್ದೆ, ನನ್ನನ್ನು ನೀವು ತಕ್ಕಡಿಗೆ ಹಾಕಿ ತೂಗಿ ಬಿಟ್ರಿ, ಮಾರಿಬಿಟ್ರಿ. ಗುರುಗಳಂದ್ರ ಮತ್ತೆ ಏನ್ ಮಾಡ್ಲವ, ಮಕ್ಕಳ ಹಸಿವಿನಿಗಿಂತನೂ ನೀ ನನಗೆ ದೊಡ್ಡಾಕೆ ಅಲ್ಲ. ಅವಾಗ ಲಕ್ಷ್ಮಿ ಅಂತಾಳ, ಬುದ್ಧಿ, ನನ್ನನ್ನ ಹೆಂಗ ತೂಗಿ ಹೊರಗಡೆ ಮಾರಿದಿರಿ ಹಂಗ ನಿನ್ನ ತೂಗಿಕೊಂತನೇ ನಾನು ನಿನ್ನ ಮಠವನ್ನ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ಲು. ಆ ತೂಗುವಿಕೆ ಎಲ್ಲಿಗೆ ಅಂತಂದ್ರ ಈ ಪುಣ್ಯ ಮಣ್ಣಿನೊಳಗ ಅಷ್ಟೇ ಅಲ್ಲ, ಇಡೀ ಜಗತ್ತಿನೊಳಗನೂ ಅವರಿಗಾದಷ್ಟು ತುಲಾಭಾರಗಳು ಯಾರಿಗೂ ಆಗಿಲ್ಲ. ತುಲಾಭಾರ ಸಾರ್ವಭೌಮರು ಅಂತಂದ್ರೆ ಅದು ಗುರು ಪುಟ್ಟರಾಜರು ಅನ್ನೋದು ಗೊತ್ತೆ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದ ಬಿರುದ ಜಗವೆಲ್ಲರಿಯೇ, ಎತ್ತಿದ ಬಿರುದ ಜಗವೆಲ್ಲರಿಯೇ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು.